ನಾನು ಅನ್ಕೊಂಡಿರೋದನ್ನ ಇದರಲ್ಲಿ ಟೈಪ್ ಮಾಡಿದ್ದೀನಿ. ನೀವೂ ನೋಡ್ಬೇಡಿ. ನೋಡಿ ಸ್ವಾಮೀಜಿ, ಅವಳೇನ್ ಟೈಪ್ ಮಾಡಿದ್ಲು? ಒಂದು ಪುಟಾಣಿ ನಾಯಿ ಸಗಣಿಲಿ ಸಿಕ್ಕಾಕೊಂಡು ಸಾಯೋದ್ರಲ್ಲಿತ್ತು. ಇವರ ಪ್ರೀತಿನ ಗಟ್ಟಿ ಮಾಡ್ಬೇಕು ಅಂತ ನೀವು ಜ್ಯೂಸನ್ನ ಕುಡಿತಾ ಇದ್ರಲ್ಲ, ಆ ಗಾಡಿ ಕೆಳಗಡೆ ಬಂದು ಕೂತಿತ್ತು. ಅದನ್ನ ನೋಡ್ತಿದ್ದ ಹಾಗೆ ಅವಳ ಮಿರಾಂಡಾ ಸಣ್ಣ ಮರಿ ಇದ್ದದ್ದು ಅವಳಿಗೆ ನೆನಪಾಯ್ತು. ಅಸಹ್ಯ ಪಟ್ಟುಕೊಳ್ಳದೆ ಕೊಳೆಯಾಗಿದ್ದ ನಾಯಿ ಮರಿಯನ್ನ ಶುದ್ಧ ಮಾಡ್ಬೇಕು ಅಂತ ಬರ್ತಿದ್ಲು. ನಿನ್ನ ಫ್ರೆಂಡ್ ಕರ್ಣ ಅದನ್ನು ಕೂಡ ಮಾಡ್ದ. ಸ್ವಾಮೀಜಿ, ನಾವು ನಾಯಿನ ತೊಳೆಯೋವರೆಗೂ ಮಾತ್ರ ನೋಡಿದ್ಲು. ಅದಾದ್ಮೇಲೆ ಏನಾಯ್ತು ಅಂತ ನೋಡಿಲ್ವಲ್ಲ. ನಾಯಿ ಸಗಣಿಲಲ್ಲ, ಮಾಂಸದ ಅಂಗಡಿಲಿ ಇದ್ರು ಸೆಂಟ್ ಹಾಕ್ಬಿಟ್ಟು ಮಾಡ್ತಾ ಇದ್ವಿ ನಾವು. ನಂಬಕ್ಕೆ ಆಗ್ತಿಲ್ಲ ಕಣೆ. ಬಟ್ ಚೆನ್ನಾಗಿದೆ. ಯಾವಾಗ ಲವ್ ಹೇಳ್ತೀಯಾ? ಶುಕ್ರವಾರ ಒಳ್ಳೆ ದಿನನಾ? ನಾನು ಹುಟ್ಟಿದ ದಿನ. ನಾನು ಹುಟ್ಟಿದ್ದು 12/5. ಅವತ್ತಿನ ದಿನ ಅವನಿಗೆ ಲವ್ ಹೇಳಬೇಕು ಅನ್ಕೊಂಡಿದ್ದೀನಿ. ಪಾಪ, ಅವಳಿಗೆ ಗೊತ್ತಿರ್ಲಿಲ್ಲ ಅದು ಅವಳು ಸಾಯೋ ಅಂತ ಹೊತ್ತು ಅಂತ. ಸ್ವಾಮೀಜಿ, ಅವಳು ಹೇಗ್ ಸತ್ಲು? ನಿನ್ನ ಫ್ರೆಂಡೇ ಕೊಂದಿದ್ದು. ಶುಕ್ರವಾರ ನಾನು ಹುಟ್ಟಿದ ದಿನ. ನಾನು ಹುಟ್ಟಿದ್ದು 12/5. ಅವತ್ತಿನ ದಿನ ಅವನಿಗೆ ಲವ್ ಹೇಳಬೇಕು ಅನ್ಕೊಂಡಿದ್ದೀನಿ. ಸ್ವಾಮೀಜಿ, ನಾವು ತುಂಬಾ ದೆವ್ವದ ಸಿನಿಮಾ ನೋಡಿದೀವಿ, ದೆವ್ವದ ಕತೆಗಳನ್ನೂ ಕೇಳಿದೀವಿ. ಬೇಗ ಸತ್ರೆ ಅವ್ರ ಕೈಲಿ ಏನೂ ಮಾಡಕ್ಕಾಗಲ್ಲ. ಬೇರೆಯವ್ರ ದೇಹದೊಳಗೆ ಸೇರಿನೇ ಅದ್ರ ಆಸೆಗಳನ್ನ ಪೂರೈಸ್ಕೊಳ್ತಾವೆ. ಆ ಕಾಂಚನ ದೆವ್ವ ಲಾರೆನ್ಸ್ ದೇಹದೊಳಗೆ ಸೇರಿ ಸೇಡ್ ತೀರಿಸ್ಕೊಂಡಿದ್ ರೀತಿ. ಆದ್ರೆ ಅವಳ ಸಾವು ಸಾಧಾರಣವಾದದ್ದಲ್ಲ. ತಾನು ಹುಟ್ಟಿದ ದಿನಾನೇ ಸತ್ತಿದ್ದಾಳೆ. ಹುಟ್ಟಿದ ದಿನ ಮಾತ್ರವಲ್ಲ, ಹುಟ್ಟಿದ ಸಮಯ, ಹುಟ್ಟಿದ ರಾಶಿ, ಹುಟ್ಟಿದ ನಕ್ಷತ್ರ, ಹುಟ್ಟಿದ ಲಗ್ನ ಎಲ್ಲವೂ ಒಟ್ಟಾಗಿ ಸೇರೋ ಸಮಯದಲ್ಲಿ ಅವಳ ಜೀವ ಹೋಗಿದೆ. ಅದಕ್ಕಿಂತ ಬಹಳ ಮುಖ್ಯವಾದದ್ದು ಅವಳು ಹುಟ್ಟಿದ ಸಮಯ ರಾತ್ರಿ 12:05. ಸತ್ತ ಸಮಯ ಕೂಡ ಅದೇ ರಾತ್ರಿ 12:05. ಹೀಗೆ ಒಂದು ಜೀವ ಹೋದ್ರೆ ಆ ಆತ್ಮಕ್ಕೆ ಎಂಥ ನಿರ್ಧಾರ ಬೇಕಾದ್ರೂ ತಗೊಳ್ಳೋ ಶಕ್ತಿ ಬರುತ್ತೆ. ನಿಮ್ಮ ಗೆಳೆಯನನ್ನ ಪ್ರೀತಿಸಿ ನಿಮ್ಮ ಗೆಳೆತನದ ಶಕ್ತಿಯನ್ನ ನೋಡಿ ತಾನೇ 2 ಮೆಟ್ಟಿಲನ್ನ ಇಳಿದು ನಿಮ್ಮ ಕಣ್ಣುಗಳಿಗೂ ಕಾಣಿಸ್ಕೊಂಡ್ಲು. ಅವಳ ಪ್ರೀತಿ ಬಗ್ಗೆ ಕೇಳಿದ್ರೆ ಖುಷಿ ಆಗುತ್ತೆ ಸ್ವಾಮೀಜಿ. ಹಾಗಂತ ನಮ್ಮ ಹುಡುಗನ್ ಬಲಿ ಕೊಡಕ್ಕಾಗಲ್ವಲ್ಲ. ಪ್ಲೀಸ್ ಅವಳು ಓಡಿಸ್ಬಿಡಿ ಸ್ವಾಮೀಜಿ. ಅವಳದ್ದು ಪರಿಶುದ್ಧವಾದ ಆತ್ಮ. ಆ ಭಗವಂತನೇ ಅವಳ ಜೊತೆ ಇದ್ದಾನೆ. ಅವಳ ದೆವ್ವ ನಮಗ್ ಭಯ ಆಗ್ತಿದೆ, ಅದಕ್ಕೆ ಕೊಡ್ಸಿ ಅಂತ ಹೇಳ್ತಿಲ್ಲ ಸ್ವಾಮೀಜಿ. ಆ ದೆವ್ವ ನಮ್ಮ ಹುಡುಗನ್ ಇಷ್ಟಪಡ್ತಿದೆ. ಅವನ್ಗೇನಾದ್ರೂ ಆಗ್ಬಿಡುತ್ತೆ ಅನ್ನೋ ಭಯ ಕೊಡ್ಸಿ ಅಂತ ಹೇಳ್ತಿದೀವಿ. ಪ್ಲೀಸ್ ಓಡಿಸಿ ಸ್ವಾಮೀಜಿ. ಏನ್ ಹೇಳ್ದೆ? ಅವನು ದೆವ್ವನ ಪ್ರೀತಿಸ್ತಾ ಇದ್ದಾನೆ. ಪ್ರೀತಿಸ್ತಾ ಇದ್ದಂತಾನೆ, ಮದುವೆ ಮಾಡ್ಕೊಂಡಿಲ್ವಲ್ಲ. ದೆವ್ವನ ಮದ್ವೆ ಆಗ್ತಾನ? ಖಂಡಿತವಾಗ್ಲೂ ಮಾಡ್ಕೊಳ್ತಾನೆ.
ನೋಡ. ನಿಜವಾಗ್ಲೂ ಮದ್ವೆ ಆಗ್ತಾ ಇದೀನೋ? ಹೌದು. ಕರೀನಾ, ಈಗ ಬಂದೆ. ಅವಳು ಕರೀತಾ ಇದ್ದಾಳೆ, ಏನು ಅಂತ ಕೇಳ್ತೀನಿ ಇರು. ಏನಪ್ಪ ಲಗ್ನ ಪತ್ರಿಕೆ ತಂದ್ಕೊಟ್ನಾ? ಹೌದು. ಮದುವೆ ನಾಳೆ ತಾನೇ? ಹೌದು. ಭಯ ಪಡ್ಬೇಡ, ಮದುವೆ ಶುರು ಆಗೋಷ್ಟ್ರಲ್ಲಿ ನಾನು ಬರ್ತೀನಿ. ಬರ್ತೀನಿ ಅಂದ್ರೆ ಇವಾಗ ಎಲ್ಲಿದ್ದೀರಾ? ತಿರುವಣ್ಣಾಮಲೈ. ಸ್ವಾಮೀಜಿ ಬರ್ತೀರಾ ಅಲ್ವಾ? ಖಂಡಿತ ಬರ್ತೀನಿ. ಆದ್ರೆ ಒಂದು ವಿಷಯ, ಆ ಹುಡುಗಿಗೆ ವಿರುದ್ಧವಾಗಿ ಏನು ಮಾಡಬೇಡಿ. ಹಾಗೇನಾದ್ರೂ ನೀವು ಮಾಡಿದ್ರೆ ಅದರಿಂದ ನಿಮ್ಮ ಫ್ರೆಂಡ್ಗೆ ಅಪಾಯ ಆಗುತ್ತೆ. ಸರಿ ಮಗ, ನಾಳೆ ಬಂದ್ಬಿಡು. ಬಾಯ್. ಏನ್ರ ಪತ್ರಿಕೆ ಹೆಂಗಿದೆ? ಏನೋ ರಾತ್ರಿ 10 ಗಂಟೆಗೆ ಮುಹೂರ್ತ ಇಟ್ಟಿದ್ಯಾ? ಬೆಳಿಗ್ಗೆ 10 ಗಂಟೆಗೆ ತಾಳಿನ ಕಟ್ಬಿಟ್ಟು ರಾತ್ರಿ 10 ಗಂಟೆವರೆಗೂ ಯಾರೋ ಕಾಯ್ಕೊಂಡಿರ್ತಾನೆ. ಅದು ಮದ್ವೆ ಮುಹೂರ್ತ ಅಲ್ಲ, ಸ್ಟ್ರೈಟ್ ಆಗಿ ಫಸ್ಟ್ ನೈಟ್ ಮುಹೂರ್ತ. ನಿನಗೆ ತಲೆ ಕೆಟ್ಟಿದ್ಯಾ? ಒಳ್ಳೆ ಮುಹೂರ್ತ ಮಗ, ಮಾಡ್ಕೋ. ನಿಮ್ ಹುಡುಗನ್ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನಿಮ್ಗೆ ಒಪ್ಪಿತಾನೆ? ಓಕೆ ಸಿಸ್ಟರ್, ನಿಮ್ಮಂತ ಅಂದವಾಗಿರೋಂತ ದೇವತೆ ಸಿಗೋದಕ್ಕೆ ಇವ್ನು ಪುಣ್ಯ ಮಾಡಿರ್ಬೇಕು. ಫ್ರೆಂಡ್ ಅಂತ್ಯ, ದೇವತೆ ಅಂತ್ಯ, ನಿನ್ ಮಾತಲ್ಲೇನೋ ವ್ಯತ್ಯಾಸ ಇದೆಯಲ್ಲ. ಇಲ್ಲ, ಮೊನ್ನೆವರೆಗೂ ಫ್ರೆಂಡ್ ಆಗಿದ್ವಿ, ಇವಾಗ ಫ್ಯಾಮಿಲಿ ಆಗ್ತಿದೀವಲ್ಲ, ಅದಕ್ಕೆ. ನಿನ್ ಕಣ್ ನೋಡ್ತಿದ್ರೆ ಯಾವ್ದೋ ಸ್ವಾಮಿ ಜೊತೆ ಸೇರ್ಕೊಂಡೇನೋ ಕುತಂತ್ರ ಮಾಡ್ತಿರೋ ಹಾಗಿದೆ. ಇವಾಗ ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತಿದ್ಯಾ? ಮದ್ವೆ ಕೆಲ್ಸಗಳು ತುಂಬಾನೇ ಇದೆ, ಬಂದ್ರೋ ಕೆಲಸ ನೋಡೋಣ. ದೇವನ್ ಪಕ್ಕ ಇಟ್ಕೊಂಡು ಓಕೆನೆ ಅಂತ ಕೇಳಿದ್ರೆ ಓಕೆ ಅಂತಾನೆ ಹೇಳ್ಬೇಕಲ್ವಾ? ನಿಜವಾಗ್ಲೂ ಮದ್ವೆ ಆಗೋ ತರ ಇದೆ. ಸ್ವಾಮೀಜಿ ಬರ್ತಾರ ತಾನೆ? ಆನ್ ದಿ ವೇ ಅಲ್ಲಿದ್ದಾರೆ, 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಅವ್ರು ಬರೋದ್ರೊಳಗಡೆ ಮದ್ವೆನೇ ಆಗೋಗುತ್ತೆ ಕಣೋ. ಮದ್ವೆ ಆದ್ರೆ ತೊಂದರೆ ಇಲ್ವಂತೆ, ಫಸ್ಟ್ ನೈಟ್ ಆಗ್ದಿರೋ ಹತ್ರ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸ್ವಾಮೀಜಿ ಏನ್ ಹೇಳಿದ್ರು? ಅವ್ರಿಬ್ರು ಮಧ್ಯೆ ಏನು ನಡೆದಾರ ಹಂಗೆ ನೋಡ್ಕೊಳ್ಳಿ ಅಂದ್ರು ತಾನೆ? ನೀನ್ ಸ್ವಾಮೀಜಿಗೆ ಫೋನ್ ಮಾಡು. ಅವ್ರದೇ ಫೋನು, ಅಟೆಂಡ್ ಮಾಡು. ಸ್ವಾಮೀಜಿ ತಿರುವಣ್ಣಾಮಲೈಗೆ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅರ್ಥ ಆಗ್ಲಿಲ್ಲ. ಅವ್ರು ನಿಜವಾಗ್ಲೂ ಮದ್ವೆ ಆಗ್ತಾರೆ ಅಂತ ಹೇಳಿದ ಮಾತಿನ ಅರ್ಥ ನನ್ಗೆ ಅವಾಗ ಅರ್ಥ ಆಗಿರ್ಲಿಲ್ಲ. ಇವತ್ ಮಧ್ಯಾಹ್ನನೇ ಅರ್ಥ ಆಗಿದ್ದು. ಏನೋ ಹೇಳ್ತಾ ಇದ್ಯಾ? ಮಧ್ಯಾಹ್ನ ಏನ್ ನಡೀತು ಅಂತ ಗೊತ್ತಿದ್ಯಾ? ಏನ್ ನಡೀತು? ನೀನ್ ಸತ್ತೋಗ್ತಿದ್ದೆ. ಹುಚ್ಚನು ನಿನಗೆ? ದೇವನ್ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದೀಯಾ? ನಿನ್ಗೊಂದು ವಿಷಯ ಗೊತ್ತಾ? ನಾವು ಸ್ವಾಮೀಜಿ ಹತ್ರ ಹೋಗಿದ್ವಿ, ಏನು ತೊಂದರೆ ಇಲ್ಲ, ನೀನ್ ಆರಾಮಾಗಿರು, ಸ್ವಾಮೀಜಿನೇ ಎಲ್ಲ ನೋಡ್ಕೋತಾರೆ.
ಐ ಲವ್ ಕರೀನಾ ಕಣ. ಚಪ್ಲಿ ಕಿತ್ತೋಗುತ್ತೆ. ಹೆಂಡತಿ ಓಡೋದು ಅಂತ ದೆವ್ವನ್ ಲವ್ ಮಾಡ್ತೀಯಾ? ಓಕೆ ಕಣ, ನಿನ್ಗೋಸ್ಕರ ನನ್ನ ಮಾವ ಕೆಲಸ ಮಾಡಕ್ಕೂ ರೆಡಿ. ಒಂದ್ ಸೂಪರ್ ಫಿಗರ್ನ ಕನೆಕ್ಟ್ ಮಾಡ್ಕೊಡ್ತೀನಿ. ಇವಳು ಸಪ್ಪೆ ಪೀಸ್ ಕಣ. ಕರೀನಾ ತರ ಇರಲ್ಲ ಕಣ. ನನಗೆ ಬರ್ತಿರೋ ಕೋಪಕ್ಕೆ ನಿನ್ ತಲೆ ನೋಡ್ದಾಕ್ಬೇಕು ಅಂತ ಅನಿಸ್ತಾ ಇದೆ. ಓಡಿ, ಸತ್ತಾದ್ರೂ ಅವಳನ್ನ ಮದುವೆ ಮಾಡ್ಕೋತೀನಿ. ಹೋಗ ಲೂಸು. ನೀನ್ ಸಾಯ್ದಿರೋ ಹಂಗೆ ನನ್ ಕೊಲೆಗಾರ ಆಗ್ದಿರೋ ಹಂಗೆ ಕಾಪಾಡಿದ್ ಯಾರು ಅಂತ ಗೊತ್ತಾ? ನನಗ್ ಬರ್ತಿರೋ ಕೋಪಕ್ಕೆ ನಿನ್ ತಲೆ ನೋಡ್ದಾಕ್ಬೇಕು ಅಂತ ಅನ್ನಿಸ್ತಾ ಇದೆ. ಓಡಿ, ಸತ್ತಾದ್ರೂ ಅವಳನ್ನ ಮದುವೆ ಮಾಡ್ಕೋತೀನಿ. ಹೋಗ ಲೂಸು. ಅವನ್ ನಮ್ ಕರ್ಣ ಅಲ್ಲ ಕಣ, ಅವನ್ ಸತ್ತೋಗಿದನು. ದೆವ್ವ ಕಣ. ಮೊನ್ನೆ ನೀವು ಸ್ವಾಮೀಜಿ ನೋಡಕ್ ಹೋಗಿದ್ರಲ್ವಾ, ಅವತ್ತಿಲ್ ಏನೇನಾಯ್ತು ಅಂತ ಗೊತ್ತಾ? ಏಯ್ ಏಯ್, ಸುಬ್ಬು ಸುಲ್ತಾನ್ ಎಲ್ಲಿ? ಆಚೆ ಎಲ್ಲ ಹೋಗಿ- ಆ? ಇಲ್ಲ ಮಚ್ಚ, ಎಲ್ಲ ಆಚೆ ಹೋಗಿರ್ತಾರೆ. ಹೋಗಲೇ ಕುಡುಕ್ ನನ್ ಮಗನೇ. ನಾನಾ? ಹೋಗ. ಸುಬ್ಬು ಸುಲ್ತಾನ ಎಲ್ಲಿ? ನಿನ್ನೆ ಹುಡುಗರಲ್ಲಿ ಇವಾಗ ಅವ್ರೆಲ್ಲಿ ಅಂತ ನಿನಗೆ ಗೊತ್ತಾಗ್ಬೇಕಾ? ಕೈ ಹಿಡ್ಕೋ. ಅಲ್ಲೋಡು, ತೋರಿಸ್ತೇನೆ. ಅವಳು ಯಾರು ಅಂತ ಗೊತ್ತಾ? ನಿನ್ನ ಫ್ರೆಂಡ್ ಕರ್ಣ ಇದ್ದಾನಲ್ಲ, ಅವನ ಪ್ರೇಯಸಿ. ಚಡ್ಡಿ ಹಾಕೋ ವಯಸ್ಸಿಂದನೂ ಜೊತೆಲೇ ಇದೀವಿ. ನನಗೆ ಗೊತ್ತಿಲ್ದಿರೋ ಪ್ರೇಯಸಿನಾ? ಅದು ಅವನಿಗೇ ಗೊತ್ತಿಲ್ಲ. ಆ ಹೂವು ಆ ಗಿಡದಲ್ಲಿರೋದಕ್ಕಿಂತ ಆ ಮಗು ತಲೆಲಿದ್ರೆ ಇನ್ನೂ ಅಂದವಾಗಿರುತ್ತೆ ಅಂತ ಅನ್ಸುತ್ತೆ. ಆ ಗೊಂಬೆ ಒರಿಜಿನಲ್ ಆಗಿ ಹಾರ್ಬೇಕು ಅಂತ ಅನ್ನಿಸ್ತಾ ಇದೆ. ಒಂದು ಪುಟ್ಟ ನಾಯಿ ಮರಿ ಸಗಣಿಯಲ್ಲಿ ಸಿಕ್ಕಾಕೊಂಡು ಸಾಯೋದ್ರಲ್ಲಿತ್ತು. ಕೊಳೆಯಾದ ನಾಯಿ ಮರಿಯನ್ನ ಶುದ್ಧ ಮಾಡ್ಬೇಕು ಅಂತ ಬರ್ದಿದ್ಲು. ಸ್ವಾಮೀಜಿ, ಅವಳು ಹೇಗ್ ಸತ್ಲು? ನಿನ್ನ ಫ್ರೆಂಡೇ ಕೊಂದಿದ್ದು. ಕೊಂದಿದ್ದು.
ಯಾವಾಗ್ಲೂ ಮಾಡ್ಕೊಳ್ತಾನೆ. ಅವನ್ನ ಸಾಯಿಸ್ತೆ ಅಂತಂದೆ. ಆಟ ಆಡ್ತಾ ಇದೀವಿ, ಮುಚ್ಕೊಂಡು ಹೋಗು. ಆ, 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 ಆ. ಯಾಕೆ ಕರ್ಣ ಈ ತರ ಮಾಡ್ದೆ? ಐ ಲವ್ ಯು ಕರೀನಾ. ಕರೀನಾ, ನನಗಿನ್ನೊಂದು ಸಹಾಯ ಮಾಡ್ತೀಯ? ನನಗೆ ಇವ್ರನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ನಾನು ಸತ್ತೋಗಿದ್ದೀನಿ ಅನ್ನೋದು ನಮ್ಮ ಹುಡುಗರು ಗೊತ್ತಾದ್ರೆ ಅವ್ರು ಯಾರೂ ಸಹಿಸ್ಕೊಳ್ಳಲ್ಲ. ಪ್ಲೀಸ್, ನಾನು ಸತ್ತೋಗಿರೋದು ಅವ್ರು ಯಾರಿಗೂ ಗೊತ್ತಾಗೋದೇ ಬೇಡ. ಇವಾಗೇನೋ ಮಾಡೋದು? ಅವನೇನೋ ಆಸೆ ಪಟ್ಟ. ಅವನ್ ಸತ್ ವಿಷಯ ನಮಗೆ ಗೊತ್ತಾಗ್ಬಾರ್ದು ಅಂತ ತಾನೆ. ನಾವು ಗೊತ್ತಿಲ್ದಿರೋ ಹಾಗೆ ಇರೋಣ. ನಮ್ಮ ಪ್ರಕಾರ ಅವನ್ ಸತ್ತಿಲ್ಲ, ಜೀವಂತವಾಗೇ ಇದ್ದಾನೆ. ಮಗ, ಒಂದು ಮುಖ್ಯವಾದ ವಿಷಯ ಕಣೋ. ಏನೇ ಇದ್ರು ಬೆಳಿಗ್ಗೆ ಮಾತಾಡೋಣ, ಹೋಗ್ರ. ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದೀನಿ ತಾನೆ. ಇವಾಗ ಕಿಟಕಿ ತೆಗಿತಾ ಇದ್ದೀನಿ, ಡೀಸೆಂಟ್ ಆಗಿರೋ. ಕರೀನಾ, ಸ್ವಲ್ಪ ಬರ್ತೀಯಾ? ಏಯ್, ನನಗ್ ಫಸ್ಟ್ ನೈಟ್ ಕಂಡ್ರೋ. ನನ್ನ ಹೆಂಡ್ತಿ ನೀನ್ ಕರೀತಾ ಇದ್ಯಾ? ಹೋಗಲೇ. ಏಯ್, ಸುಮ್ನಿರ. ಕರೀನಾ, ಒಂದ್ ನಿಮಿಷ ಕೇಳಿಸ್ಕೊತೀಯಾ? ಕಿವಿ ತಾನೆ. ತಗೋ. ನೀನ್ ದೆವ್ವದ ಚೇಷ್ಟೆ ತೋರಿಸ್ದೆ ಹೆಣ್ಮಗು ತರ ಸ್ವಲ್ಪ ಹತ್ರ ಬಾ. ಏನ್ರೋ ನಿಮ್ದು ಲೇ? ಅದೇನಂದ್ರೆ ಕರೀನಾ, ಪ್ಲೀಸ್, ನಮ್ ಹುಡುಗ ಮನುಷ್ಯ ಅಲ್ವಾ, ಅವನ ಹತ್ರ ನೀನ್ ದೆವ್ವದ ಚೇಷ್ಟೆ ತೋರಿಸ್ಬೇಡ. ಸ್ವಲ್ಪ ಸಾಫ್ಟ್ ಆಗಿ ನಡ್ಕೋ. ಎಲ್ಲ ನನಗ್ ಗೊತ್ತು, ಮುಚ್ಕೊಂಡು ಹೋಗೋ. ಆ? ಕಿಟ್ಕಿ ಮುಚ್ಕೊಂಡು ಹೋಗೋ. ಹ್ಮ್. ಮಗ, ಹೇಳ್ಬೇಕಾಗಿದೆಲ್ಲ ಕರೀನ ಹತ್ರ ಹೇಳಿದೀನಿ. ಇಬ್ರು ಹುಷಾರಾಗಿರಿ. ನಿನ್ನ ಬೆಳಗ್ಗೆ ಹಾಸ್ಪಿಟ್ಲಿಗೆ ಬಂದು ನೋಡೋಂಗ್ ಮಾಡ್ಬೇಡ. ಓಕೆ, ಬಾಯ್. ಹ್ಯಾಪಿ ಫಸ್ಟ್ ನೈಟ್. ಟೇಕ್ ಕೇರ್. ಟಾಟಾ. ಹೋಗಲಿ.